ಕಿರಿಧಾನ್ಯಗಳ ಬೆಳೆಗಳು ಸಹಿತ ಬಿತ್ತನೆ ಬೀಜಗಳು ಸಹಿತ ಸಿಗುತ್ತೆ. ಅದೇ ರೀತಿಯಾಗಿ ಮೆಕ್ಕೆಜೋಳದ್ದು, ಆಮೇಲೆ ದ್ವಿದಳ ಧಾನ್ಯಗಳಾದಂತಹ ತೊಗರಿ, ಅಲಸಂದೆ, ಹೆಸರು ಕಾಳು, ಆಮೇಲೆ ಅವರೆ ಬೀಜಗಳು, ಹುರುಳಿ, ಆಮೇಲೆ ಕಡಲೆ, ಈ ರೀತಿಯಾದಂಥ ದ್ವಿದಳ ಧಾನ್ಯಗಳ ಬಿತ್ತನೆ ಬೀಜಗಳು ಸಹಿತ ನಮ್ಮಲ್ಲಿ ಲಭ್ಯ ಇದೆ. ಹೌದು. ಆಮೇಲೆ ಎಣ್ಣೆ ಕಾಳುಗಳು ಬೆಳೆಗಳಂತ ಸೂರ್ಯಕಾಂತಿ ನಮ್ಮ ಒಂದು ವಿಶ್ವವಿದ್ಯಾಲಯ ಮುಂಚೂಣಿಯಲ್ಲಿ ಇದೆ. ಸೂರ್ಯಕಾಂತಿ ವಿವಿಧ ತಳಿಗಳಲ್ಲಿ ಬೇಡಿಕೆಯನ್ನು ಪೂರೈಸೋದ್ರಲ್ಲಿ. ಅದೇ ರೀತಿಯಾಗಿ ನಮಗೆ ಶೇಂಗಾ, ನೆಲಗಡಲಿನ ಹುಚ್ಚೆಳ್ಳು, ಸೊ ಇದು ಔಡ್ನೆಲ, ಈ ರೀತಿಯಾದಂಥ ಎಣ್ಣೆ ಕಾಳುಗಳ ಬೆಳೆಗಳು ಬಿತ್ತನೆ ಬೀಜಗಳು ಸಹಿತ ಈ ಜಾಲತಾಣದಲ್ಲಿ ಲಭ್ಯವಾಗಿದೆ. ಆಮೇಲೆ ಮೇವಿನ ಬೆಳೆಗಳು ನೋಡಿ, ಮೇವಿನ ಬೆಳೆಗಳು ಸಹಿತ ನಮಗೆ ಇಲ್ಲಿ ಲಭ್ಯ ಇದ್ದಾವೆ. ಇಲ್ಲಿ ಕುದುರೆ ಮೆಂತೆ ಎಲ್ಲ ಸಿಗುತ್ತಲ್ಲ? ಕುದುರೆ ಮೆಂತೆ ಸಿಗುತ್ತೆ, ಅದು ಸೀಸನಲ್ಲಿ ಸಿಗುತ್ತೆ, ಎಲ್ಲ ಟೈಮಲ್ಲೂ ಸಹಿತ ಸಿಗೋದಿಲ್ಲ. ಆಮೇಲೆ ಚಿಯಾ ವೆಬ್ಸೈಟಲ್ಲಿ ಹೋಗ್ಬೇಕಾ ಆ್ಯಕ್ಚುಲಿ? ಆಮೇಲೆ ಇತ್ತೀಚೆಗೆ ಹೆಚ್ಚು ಬೇಡಿಕೆಯಿರುವಂಥ ಚಿಯಾ ಬೆಳೆಯೂ ಸಹಿತ ಅದರ ಬಿತ್ತನೆ ಬೀಜ ಸಿಗುತ್ತೆ. ಆಮೇಲೆ ನಿಮಗೆ ಚಿಯಾ ಅಂತ ಹೇಳ್ಬಿಟ್ಟಂದ್ರೆ ಇದು ಒಂದು ನ್ಯೂಟ್ರಿ ಸೀರಿಯಲ್ ಅಂತ ಹೇಳ್ಬಿಟ್ಟು ಅಂತಾರೆ. ಚಿಯಾ ಸೀಡ್ಸ್ ಹೌದು, ಹೆಚ್ಚು ಪೋಷಕಾಂಶ ಇರೋಂಥ ಒಂದು ಬೆಳೆ ಇದನ್ನು ತುಂಬ ಏನು ಈ ನ್ಯೂಟ್ರಿಷನ್ ಫುಡ್ನ ರೆಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸೊ ಈ ರೀತಿಯಾದಂಥ ಬೆಳೆಗಳು ಇಲ್ಲಿ ಲಭ್ಯ ಇದ್ದಾವೆ. ಈ ಒಂದು ಜಾಲತಾಣ ನೀವು ಬಂದ ಮೇಲೆ ಯಾವ ಬೆಳೆ ಬೇಕು ಅಂತ ಹೇಳ್ಬಿಟ್ಟು ಹೇಳಿ ನೀವು ಆಯ್ಕೆ ಮಾಡ್ಕೋಬೇಕು. ಈಗ ಉದಾಹರಣೆಗೆ ಹುರುಳಿ ಬಂದ್ರಿ, ಹುರುಳಿಯಲ್ಲಿ ನಿಮಗೆ ಯಾವ ತಳಿಗಳು ನಮಗೆ ಲಭ್ಯ ಇದಾವೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಿಗುತ್ತೆ. ಉದಾಹರಣೆಗೆ PHG 9 ಅಂತ ಹೇಳ್ಬಿಟ್ಟು ಒಂದು ತಳಿ, ಈ ತಳಿ ಇಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ. ಇದು 100ರಿಂದ 105 ದಿನದಲ್ಲಿ ಬೆಳೆ ಕಟಾವಿಗೆ ಬರುತ್ತೆ ಅಂತೇಳಿ. ಆಮೇಲೆ ಇಳುವರಿ ಎಷ್ಟು ಸಿಗುತ್ತೆ? 300ರಿಂದ 400 kg 1 ಎಕರೆಗೆ ಸಿಗುತ್ತೆ ಅಂತ ಹೇಳಿದೆ. ಅದೇ ರೀತಿಯಾಗಿ ಇದನ್ನ ಯಾರು ಎಲ್ಲಿ ಡೆವಲಪ್ ಮಾಡಿದ್ದಾರೆ, ಅದ್ರ ವಿಶೇಷತೆಗಳು ಏನಂತ ಹೇಳ್ಬಿಟ್ಟು ಸಹಿತ ಇದರಲ್ಲಿದೆ. ಅಂದರೆ ಇದು ಯೆಲ್ಲೋ ಮೊಸಾಯಿಕ್ ಡಿಸೀಸ್, ಅಂದರೆ ಹಳದಿ ರೋಗಕ್ಕೆ ಒಂದು ನಿರೋಧಕತೆ ಶಕ್ತಿ ಇರೋಂಥ ತಳಿ ಅಂತೇಳಿ. ಸೊ ಈ ರೀತಿಯಾಗಿ ನಿಮ್ಮ ಆ ತಳಿಯ ಮಾಹಿತಿನ ಪಡ್ಕೊಂಡು ಇದನ್ನು ನೀವು ಖರೀದಿ ಮಾಡಬೇಕು ಅಂದರೆ ಎಷ್ಟು ಖರೀದಿ ಮಾಡಬೇಕು ಅಂತ ಹೇಳಿ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೋಡಿ, ನಮ್ಮಲ್ಲಿ ಲಭ್ಯವಾಗಿರುವಂತಹ 5 kg ಪ್ಯಾಕ್ ಇದೆ. ನಮ್ಮಲ್ಲಿ 5 kg ಪ್ಯಾಕ್ ಇದೆ. ಆ 5 kgನೇ ನೀವು ಮಾಡಬೇಕು. ನೀವು 1 kg 2 kg ಅಂದರೆ ಆಗಲ್ಲ. ಬೀನ್ಸ್ ಮುಂದಿನ ದಿನಗಳಲ್ಲಿ ನಾವು 1 kg 2 kg ಅಂತ ಹೇಳ್ಬಿಟ್ಟು ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಬಟ್ 1 ಎಕರೆಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೀವಿ. ಈಗ 5 kgದು ಪ್ಯಾಕ್ ಸೆಲೆಕ್ಟ್ ಮಾಡ್ಕೊತೀವಿ. ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಹತ್ರ ಎಷ್ಟು ಪ್ಯಾಕ್ ಇದಾವೆ 5 kg ಇದೆ, 103 ಪ್ಯಾಕ್ ಈಗ ಅವೈಲಬಿಲಿಟಿ ಇದೆ. ಸ್ಟಾಕ್ ಸಹಿತ ತೋರಿಸುತ್ತೆ. ಹೌದು. ಈಗ 2 ಪ್ಯಾಕ್ ಇದ್ದಾಗ ಅವ್ರು 5 ಬೇಕಾಗಿರುತ್ತೆ. 5 ಅಂತ ಕೊಟ್ಟರೆ ಆಗೋಂಗಿಲ್ಲ, 2 ಕೊಡಬೇಕಾಗುತ್ತೆ. ಸೊ ಹಾಗೆ 103 ಪ್ಯಾಕ್ ಇದ್ದಾಗ ಅವರು 103 ಪ್ಯಾಕು ಸಹಿತ ಆರ್ಡರ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾವು ಬಲ್ಕ್ ಆರ್ಡರ್ನ ರಿಸ್ಟ್ರಿಕ್ಟ್ ಮಾಡಿದ್ವಿ. ಹೌದು, ಎಲ್ಲ ರೈತರಿಗೂ ಸಹಿತ ಎಲ್ಲ ಸೀಡ್ಸ್ ಒಬ್ಬರೇ ತೊಗೊಂಡ್ಬಿಟ್ಟು ಇಟ್ಕೊಳಕ್ಕಾಗಲ್ಲ ಆ ರೀತಿಯಾಗಿ. ಸೊ ಈಗ 1 ಪ್ಯಾಕ್ ಬೇಕು ಅಂತ ಹೇಳ್ಬಿಟ್ಟು ಇಲ್ಲ 2 ಕಾರ್ಟ್ ಅಂತ ಹೇಳ್ಬಿಟ್ಟು ಕೊಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ತುಂಬ ಇಂಪಾರ್ಟೆಂಟ್ ರಿಜಿಸ್ಟ್ರೇಷನ್ ಮಾಡ್ತೀವಿ. ಸೊ ಈ ರೀತಿಯಾಗಿ ಕಾರ್ಟಿಗೆ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಮಿನಿಮಮ್ ನಮ್ಮದು ಪೋಸ್ಟ್ ಆಫೀಸ್ ಒಂದು ಆರ್ಡರ್ಗೆ ರಿಸ್ಟ್ರಿಕ್ಷನ್ 35 kg ಇದೆ. ಏನು ಡಾಕ್ಯುಮೆಂಟ್ ಬೇಕಾಗುತ್ತೆ ಸರ್? ಆಧಾರ್ ಕಾರ್ಡ್ ಆ ಥರ ಏನು ಬೇಕು? ಸರ್ ಇಲ್ಲಿ ಬುಕ್ ಮಾಡಬೇಕು ಅಂದರೆ ಒಂದೇ ಸಲ ಹುರುಳಿ 5 kg ಮತ್ತು ಜೋಳ 5 kg, ರಾಗಿ 5 kg ಆ ರೀತಿ ಬುಕ್ ಮಾಡ್ಬೋದು. ಒಟ್ಟಾರೆ 35 kg ಹೌದು, ಒಂದು ಆರ್ಡರ್. ಸೊ ಆ ರೀತಿ ಬುಕ್ ಮಾಡ್ಕೊಳ್ಳೋದ್ರೆ ನೀವು ಒಂದೊಂದು ಕ್ರಾಪ್ ಒಂದೊಂದು ಆರ್ಡರ್ ಮಾಡ್ಕೊಳ್ಳಿ. ಯಾಕಂದರೆ ನಮಗೆ ರಿಸ್ಟ್ರಿಕ್ಷನ್ ಇದೆ, ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ತೆಗಿಯೋಕ್ಕೆ ಅಂತೀವಿ. ಸೊ ಹಾಗಾಗಿ ಸೊ ಅಲ್ಲಿ 35 kg ಮೇಲೆ ಅದು ಆರ್ಡರ್ ನಾವು ಬುಕ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ 35 kg ಆದಮೇಲೆ ಇನ್ನೊಂದು 35 kg ನೀವು ಬುಕ್ ಮಾಡ್ಕೋಬೋದು. ಒಮ್ಮೆಲೆ ಬಲ್ಕ್ ಆರ್ಡರ್ನ ಬುಕ್ ಮಾಡ್ಕೊಳಕ್ಕಾಗುತ್ತೆ ಸರ್. ಅಂದರೆ ನಮ್ಮ ಯೂನಿವರ್ಸಿಟಿ ಉದ್ದೇಶ ಏನಂತ ಹೇಳ್ಬಿಟ್ಟಂದ್ರೆ ಎಲ್ಲ ರೈತರಿಗೂ ಸಹಿತ ಎಲ್ಲ ತಂತ್ರಜ್ಞಾನಗಳು ಒಬ್ಬರಿಗೆ ಹೋಗಬಾರ್ದು, ಎಲ್ಲ ರೈತರಿಗೂ ಸಹಿತ ಲಭ್ಯ. ಬೀನ್ಸ್ ಸಿಗುತ್ತೆ ಸರ್ ನಿಮ್ಮಲ್ಲಿ? ಬೀನ್ಸ್ ಇದೆಯಾ ನಿಮ್ಮಲ್ಲಿ? ಬೀನ್ಸ್ ಇಲ್ಲ, ಇಲ್ಲಿ ತರಕಾರಿ ಬೆಳೆಗಳು ಸಿಗಲ್ಲ. ಬರೀ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಎಣ್ಣೆ ಕಾಳುಗಳು ಮಾತ್ರ ಲಭ್ಯ ಇಲ್ಲ. ಇಲ್ಲಿ ಎಲ್ಲ ಬೆಳೆಗಳ ಬೀಜಗಳು ಸಹಿತ ಸಿಗ್ತವೆ ಅಂತ ಹೇಳ್ಬಿಟ್ಟು ನಾನು ಆಗಲೇ ಹೇಳಿದೆ. ಆದರೆ ಇಲ್ಲಿ ಏಕದಳ ಧಾನ್ಯಗಳು, ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳುಗಳು ಮತ್ತು ಇತರೆ ಬೆಳೆಗಳ ಬೀಜಗಳು ಮಾತ್ರ ಸಿಗ್ತವೆ. ತೋಟಗಾರಿಕಾ ಬೀಜಗಳನ್ನು ಹೊರತುಪಡಿಸಿ ಕೆಲವೊಂದು ತರಕಾರಿ ಬೀಜಗಳು ಬಿಟ್ಟು ತರಕಾರಿ ಬೀಜಗಳು ಇಲ್ಲಿ ಸಿಗಲ್ಲ. ತರಕಾರಿ ಬೀಜಗಳು ಅಂತ ಹೇಳ್ಬಿಟ್ಟಂದ್ರೆ ಈಗ ಟೊಮ್ಯಾಟೊ, ಆಮೇಲೆ ಬದನೆ, ಬೀನ್ಸು ಇಂಥವು ಸಿಗೋಂಗಿಲ್ಲ. ಕೆಲವೊಂದು ಟೈಮ್ ನಾವು ಜಾಸ್ತಿ ಬೇಡಿಕೆ ಅಂದರೆ ನಮ್ಮಲ್ಲಿ
ಬಂದ್ಬಿಟ್ಟು ಕೇಳ್ತಾ ಇರ್ತಾರೆ ನುಗ್ಗೆ ಬೀಜ ಬೇಕು ಅಂತ ಹೇಳ್ಬಿಟ್ಟು. ಸೊ ಆ ಟೈಮಲ್ಲಿ ನಾವು ನುಗ್ಗೆ ಬೀಜಗಳನ್ನು ಸಹಿತ ಆನ್ಲೈನಲ್ಲಿ ಸೇಲ್ ಮಾಡ್ತೀವಿ. ಹೆಚ್ಚು ಡಿಮ್ಯಾಂಡ್ ಇದೆ ಅಂತ. ಜಾಲತಾಣ ಹೊರತುಪಡಿಸಿ ಇಲ್ಲಿ ಜೀಕೆವಿಕೆನಲ್ಲಿ ಬಂದು ಕೊಂಡ್ಕೊಳ್ಬೋದು. ಹೌದು, ಇಲ್ಲಿ ಈ ಜಾಲತಾಣದಲ್ಲಿ ಹೊರತುಪಡಿಸಿ ನಿಮಗೆ ಇಲ್ಲೆಲ್ಲ ಏನಾದರೂ nearby ಇರ್ತಾರೆ. ಇಲ್ಲೇ ಹತ್ತಿರದಲ್ಲಿ ಇದ್ದೇನೆಂದರೆ ನೀವು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ಕೃಷಿ ವಿಶ್ವವಿದ್ಯಾಲಯದಿಂದಲೇ ನೀವು ಬಿತ್ತನೆ ಬೀಜಗಳನ್ನ ಕೊಂಡ್ಕೊಂಡು ಹೋಗ್ಬೋದು. ಅಂದರೆ ಅದರಲ್ಲಿ ತರಕಾರಿ ಎಲ್ಲ ರೀತಿಯಾದಂತಹ ಸಿಗುತ್ತೆ. ಅದು ಸಿಗುತ್ತೆ ನಮ್ಮ ಕೃಷಿ ತಂತ್ರಜ್ಞಾನ ಮಾಹಿತಿ ಕೇಂದ್ರ ತರಕಾರಿ ಸಂಬಂಧಪಟ್ಟಂತಹ ಎಲ್ಲ ಬೀಜಗಳು ಸಿಗುತ್ತೆ. ಎಲ್ಲ ಬೀಜಗಳು ಅಂದರೆ ನಮ್ಮ ಒಂದು ವಿಭಾಗದಲ್ಲಿ ಸಿಗಂಗಿಲ್ಲ, ಅದು ಕೃಷಿ